ಇದೇ ಗೆಳೆಯರೆ, ನಿಮಗೆ 40 ವರ್ಷ ಆದ ತಕ್ಷಣ ಒಂದು ದೇಹದಲ್ಲಿ ಪ್ರೋಟೀನ್ ಕೊಲ್ಲಾಜನ್ ಅಂತ ಕಡಿಮೆ ಕಡಿಮೆ ಆಗ್ತಾ ಬರುತ್ತೆ. ಅವಾಗೇನಾಗುತ್ತೆ, ಚರ್ಮ ಎಲ್ಲ ಸುಕ್ಕಿಡಿಯುತ್ತೆ, ಅಷ್ಟು ಸ್ಟಿಫ್ ಇರಲ್ಲ, ಕೂದಲು ಬರುತ್ತೆ, ವಯಸ್ಸಾದಂತೆ ಕಾಣುತ್ತೆ, ಮಂಡಿ ನೋವು ಶುರುವಾಗುತ್ತೆ, ಕೂದಲು ತಿನ್ನಾಗ್ತಾ ಬರುತ್ತೆ. ಸೊ ಇಷ್ಟೆಲ್ಲ ಆಗ್ತಾ ಇರುತ್ತೆ. ಸೊ ಹಾಗೆ ಯಾವ ಕಾರಣದ ಹತ್ರ ಇರುತ್ತೆ, ಕೊಲ್ಲಾಜನ್ ಅಂದರೆ ಏನು, ಅದ್ರ ಬಗ್ಗೆ ಎಲ್ಲ ವಿವರವಾಗಿ ಹೇಳ್ತೀನಿ. ನಿಮ್ಗೆ ಸಪ್ಲಿಮೆಂಟ್ ಬೇಕಾ, ಆಹಾರದಲ್ಲಿ ಯಾವ ಥರ ಗೊತ್ತಾದ್ರೆ ಡೀಟೇಲ್ಸ್ ಗೊತ್ತಾಗುತ್ತೆ. ಪೂರ್ತಿ ವಿಡಿಯೋನ ಖಂಡಿತ ನೋಡಿ. ಸೊ ಕೆಲವರಿಗೆ ಕೊಲ್ಲಾಜನ್ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಕೊಲ್ಲಾಜನ್ ಅಂದರೆ ಅದೊಂದು ಪ್ರೋಟೀನ್ ಅಂಶ. ಸಣ್ಣ 40 ವರ್ಷ 50 ವರ್ಷ ಆದಮೇಲೆ ದೇಹದಲ್ಲಿ ಉತ್ಪತ್ತಿ ಆಗೋದು ಕಡಿಮೆ ಆಗ್ತಾ ಬರುತ್ತೆ. ಕೊಲ್ಲಾಜನ್ ಎಲ್ಲೆಲ್ಲಿದೆ, ನಾನು ಅವಾಗಲೇ ಹೇಳ್ದಂಗೆ ಚರ್ಮದಲ್ಲಿ ಕೊಲ್ಲಾಜನ್ ಇದೆ, ಬೋನ್ಸಲ್ಲಿದೆ, ಜಾಯಿಂಟ್ಸಲ್ಲಿದೆ, ಕಾರ್ಟ್ಲೇಜಲ್ಲಿ ಕೂಡ ಕೊಲ್ಲಾಜನ್ ಇರುತ್ತೆ. ಸೊ ಈ ರೀತಿ ಎಲ್ಲ ಸಾಧಾರಣ ಎಲ್ಲ ಒಂದು ಅಂಗಾಂಶಗಳಲ್ಲೂ ಕೊಲ್ಲಾಜನ್ ಅನ್ನುವಂಥ ಪ್ರೋಟೀನ್ ದೇಹದಲ್ಲಿ ಇದ್ದೇ ಇರುತ್ತೆ. ಸೊ ಕೊಲ್ಲಾಜನ್ ಅಂಶ ಕಡಿಮೆ ಆದಾಗಲೇ ನಿಮಗೆ ಈ ಥರ ಸ್ಕಿನ್ ರಿಂಕಲ್ಸ್ ಆಗೋದು, ಮಂಡಿ ನೋವು ಆಗುವಂಥದ್ದು, ಬೋನ್ಸಲ್ಲಿ ಪೇನ್ ಆಗೋದು ಎಲ್ಲ ಆಗುವಂಥದ್ದು. ಹಾಗೆ ಕೊಲ್ಲಾಜನ್ ನಿಮ್ಮೊಂದು ಗ್ಲೂ ಥರ ಅಂತ ಅನ್ಕೊಬೋದು, ಜಾಯಿಂಟಲ್ಲಿ ಎಲ್ಲ ಕಡೆ ಇರುವಂಥದ್ದು. ಸೊ ಹಾಗೆ ಕೊಲ್ಲಾಜನ್ ಇಂಪಾರ್ಟೆನ್ಸ್ ಏನು ತಿಳ್ಕೊಂಡಾಗ ಎಲ್ಲ ಅಂಗಗಳು ಇರುತ್ತೆ. ಅದ್ರ ಇಂಪಾರ್ಟೆನ್ಸ್ ಏನು ನನ್ನ ಪೂರ್ತಿ ವಿಡಿಯೋ ನೋಡ್ತೀನಿ, ಖಂಡಿತ ಪೂರ್ತಿ ವಿಡಿಯೋ ನೋಡಿ. ಇಲ್ಲ 40 ವರ್ಷ ನಂತರ ಏನಕ್ಕಪ್ಪ ಕೊಲ್ಲಾಜನ್ ದೇಹದಲ್ಲಿ ಕಡಿಮೆ ಆಗ್ತಾ ಅಂತ ಯೋಚನೆ ಮಾಡೋಣ. ನೋಡಿ, 40 ವರ್ಷ ಆಗ್ತಿದ್ದಂಗೆ ಏನಾಗುತ್ತೆ, ಬಾಡಿಲಿ ಮೆಟಬಾಲಿಸಮ್ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಗೆ ಗೊತ್ತಂಗೆ ಬಿಸಿ ರಕ್ತ ಎಂಗೇಜಲ್ಲಿ ರಕ್ತ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ದೇಹದಲ್ಲಿ ಏಜಿಂಗ್ ಪ್ರೋಸೆಸ್ ಎಲ್ಲರೂ ಆಗುವಂಥದ್ದು. ಈಗ ಚರ್ಮ ಸುಕ್ಕಿಡಿಯುತ್ತೆ, ಕೂದಲೆಲ್ಲ ಉದುರಾಕ್ ಬರುತ್ತೆ, ಬೆಳ್ಳಗಾಗುತ್ತೆ ಕೂದಲಂಗೆ ಏಜಿಂಗ್ ಪ್ರೋಸೆಸ್. ಅಂದರೆ ಕೊಲ್ಲಾಜನ್ ಪ್ರೊಡಕ್ಷನ್ ಕೂಡ, ಕೊಲ್ಲಾಜನ್ ಲೆವೆಲ್ ಕೂಡ ಬಾಡಿಯಲ್ಲಿ ಕಡಿಮೆ ಆಗುತ್ತೆ. ಒಂದು ಏಜಿಂಗು ಅದು ಯಾರು ಪ್ರಿವೆಂಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಹಾರ್ಮೋನ್ ಚೇಂಜಸ್, ಎಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ ಈಸ್ಟ್ರೋಜನ್ ಅಂತ ಪ್ರೊಟೆಕ್ಟ್ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸನ್ ಎಕ್ಸ್ಪೋಜರ್ ನಮಗೆ ಕಡಿಮೆ ಇರುತ್ತೆ. ಸ್ಮೋಕಿಂಗ್, ಬ್ಯಾಡ್ ಹ್ಯಾಬಿಟ್ಸ್ ಗೊತ್ತೆ, ಸ್ಮೋಕಿಂಗ್ ಮಾಡೋದು, ಡ್ರಿಂಕಿಂಗ್ ಮಾಡೋದನ್ನು ಕೂಡ ಕೊಲ್ಲಾಜನ್ನು ಉತ್ಪತ್ತಿ ಕಡಿಮೆ ಆಗುತ್ತೆ. ಮತ್ತು ಪೂರ್ ಡಯಟ್, ಕೊಲ್ಲಾಜನ್ ಪ್ರೋಟೀನ್ ಯುಕ್ತ ಆಹಾರ ಪದಾರ್ಥಗಳು ತೊಗೊಂಡಾಗ, ವೈಟಮಿನ್ಸ್ ರಿಚ್, ವೈಟಮಿನ್ ಡಿ ತೊಗೊಂಡಾಗ ಕೊಲ್ಲಾಜನ್ ಚೆನ್ನಾಗಿರುತ್ತೆ. ಸೊ ನಿಮ್ಮ ಡಯಟ್ ಚೆನ್ನಾಗಿರಲಿಲ್ಲ ಅಂತ ಕೂಡ ಕೊಲ್ಲಾಜನ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಹೈ ಶುಗರ್ ಇರುವಂಥ ಆಹಾರ ಪದಾರ್ಥ ತೊಗೊಳ್ಳೋದು, ಎಕ್ಸಸೈಸ್ ಕಾಫಿ ಟೀ ಕುಡಿಯುವಂಥದ್ದು, ಶುಗರ್ ಜಾಸ್ತಿ ಇರುವಂಥ ಆಹಾರ ಪದಾರ್ಥ ತೊಗೊಳ್ಳೋದು ಎಲ್ಲ ತೊಗೊಳ್ಳೋದೇನಂತೆ ಕೊಲ್ಲಾಜನ್ 40 ವರ್ಷ ನಂತರ ಕಡಿಮೆ ಆಗ್ತಾ ಬರ್ತದೆ ದೇಹದಲ್ಲಿ. ಹಾಗೆ ಕೊಲ್ಲಾಜನ್ ಅಂಶ ಒಂದು ಆಹಾರ ಪದಾರ್ಥ ಚೆನ್ನಾಗಿರಬೇಕು, ಜೊತೆಗೆ ನೀವು ನಾನು ಹೇಳಿದಷ್ಟು ಎಕ್ಸಸೈಸ್ ಮಾಡುವಂಥದ್ದಾಗಿರೋದು, ಸ್ಟ್ರೆಸ್ ಲೈಫ್ ಕೂಡ ಕಡೆ ಸ್ಟ್ರೆಸ್ ಹಾರ್ಮೋನ್ಸ್ ಎಲ್ಲ ಬಾಡಿ ಜಾಸ್ತಿ ರಿಲೀಸ್ ಮಾಡ್ತಾರೆ, ಅಡ್ರಿನಲಿನ್ ಜಾಸ್ತಿ ರಿಲೀಸ್ ಆಗ್ತಿರುತ್ತೆ, ಕಾರ್ಟಿಸಾಲ್ ರಿಲೀಸ್ ಆಗ್ತದೆ. ಈಗ ಗೊತ್ತು, ಈಗ ನೋಡ್ಬೋದು 40 ವರ್ಷ ಬಿಡಿ 30-25ಕ್ಕೆಲ್ಲ ಅಲ್ಲೇ ಬೆಳಿ ಕೂದಲು, ಮದುವೆಗೆ ಹೋದರೆ ಗಂಡು ಹೆಣ್ಣು ಇಬ್ಬರು ಅವಾಗಲೇ ಡಿ ಹಾಕೊಂಡ್ಬಿಟ್ಟಿರ್ತಾರೆ. ಚಿಕ್ಕ ವಯಸ್ಸಿಗೆ ಎಲ್ಲ ಬಿಳಿ ಕೂದಲಾಗ್ತದೆ, ರಿಂಕಲ್ಸ್ ಆಗ್ತದೆ, ತಲೆ ಕೂದಲು ಉದುರು ಹೋಗ್ತದೆ, ವಯಸ್ಸದಂಗೆ ಕಾಣ್ತಾ ಇದ್ದಾರಲ್ವಾ. ಮದುವೆ ಹುಡುಗಿರಿನ ಅವೆಲ್ಲ ಬಿಳಿ ಕೂದಲು ಗಡ್ಡೆಲ್ಲ ಬಿಳಿ ಆಗ್ಬಿಟ್ಟಿರುತ್ತೆ. ಸೊ ಸ್ಟ್ರೆಸ್ ಸ್ಟ್ರೈನ್ ಕೂಡ ಭಾಳ ಒಂದು ಪರಿಣಾಮ ಇರುವಂಥದ್ದು ಈ ಕೊಲ್ಲಾಜನ್ ಕಡಿಮೆ ಆಗೋದಕ್ಕೆ. ಸೊ ಪೂರ್ತಿ ವಿಡಿಯೋ ನೋಡಿ, ಅದಕ್ಕೆಲ್ಲ ಏನಂತ ಪರಿಹಾರ ಏನಂತ ವಿವರವಾಗಿ ಹೇಳ್ತೀನಿ. ಈಗಾಗಲೇ EBM ಅಂತ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ. ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಏನಪ್ಪ ಅಂದರೆ ಕೊಲ್ಲಾಜನ್ ಇಂದ ಭಾಳ ಕಷ್ಟ ಅನುಕೂಲ ಆಗುತ್ತೆ. ಡೆಫಿನೆಟ್ಲಿ ಸ್ಕಿನ್ ಹೆಲ್ತ್ಗೆ ಭಾಳ ಎಲಾಸ್ಟಿಸಿಟಿ ಇಂಪ್ರೂವ್ ಆಗುತ್ತೆ, ಸ್ಕಿನ್ ಸ್ಮೂತ್ ಆಗುತ್ತೆ, ಶೈನಿ ಆಗುತ್ತೆ. ಸೊ ನಿಮ್ಗೆ ಒಂದೇ ಸಲ 40 ವರ್ಷ ಇರೋರು 15 ವರ್ಷ 18 ವರ್ಷ ಮಾಡಲ್ಲ, ಬಟ್ ಡೆಫಿನೆಟ್ ಆಗಿ ಕೊಲ್ಲಾಜನ್ ಇರೋದ್ರಿಂದ ನಿಮ್ಮ ಸ್ಕಿನ್ ಹೆಲ್ತ್ ಚೆನ್ನಾಗುತ್ತೆ, ರಿಂಕಲ್ಸ್ ಕಡಿಮೆ ಆಗುತ್ತೆ. ಸೊ ಡೆಫಿನೆಟ್ ಆಗಿ ಕೊಲ್ಲಾಜನ್ ಸ್ಕಿನ್ ಹೆಲ್ತ್ಗೆ ಭಾಳ. ಮತ್ತು ಜಾಯಿಂಟ್ ಹೆಲ್ತ್ಗೆ, ಜಾಯಿಂಟಲ್ಲಿ ಹೇಳಿದ್ನಲ್ಲ, ಜಾಯಿಂಟ್ ಕಾರ್ಟ್ಲೇಜ್ ಅಂತ ಇರುತ್ತೆ. ಕಾರ್ಟ್ಲೇಜ್ಗೆ ಕೊಲ್ಲಾಜನ್ ಟೈಪ್ 1, ಕೊಲ್ಲಾಜನ್ ಟೈಪ್ 2 ಕೊಲ್ಲಾಜನ್ ಅಂತ. ಕೆಲವರಿಗೆ ಮಂಡಿ ನೋವಿರೋರಿಗೆ, ಮಂಡಿ ಸೌತರಿಗೆ ಕೊಲ್ಲಾಜನ್ ಆಗುವಂಥ ಕೆಲವು ಮಾತುಗಳು ಕೂಡ ಕೊಡ್ತೀವಿ. ಸೊ ಕೊಲ್ಲಾಜನ್ನು ಆ ಜಾಯಿಂಟ್ ಮೃದುಸ್ಥೆ ಇರ್ತಾರೆ ಕಾರ್ಟ್ಲೇಜ್, ಅದರಲ್ಲಿ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಕೊಲ್ಲಾಜನ್ ಕಡಿಮೆ ಆದರೆ ನಿಮ್ಮ ಕಾರ್ಟ್ಲೇಜ್ ಥಿಕ್ನೆಸ್ ಕಡಿಮೆ ಆಗುತ್ತೆ, ಕಾರ್ಟ್ಲೇಜ್ ಕ್ವಾಲಿಟಿ ಕಡಿಮೆ ಆಗುತ್ತೆ, ಮತ್ತು ಕಾರ್ಟ್ಲೇಜ್ ಸೌತ್ ಆಗೋ ಚಾನ್ಸಸ್ ಜಾಸ್ತಿ, ಮತ್ತು ಮಂಡಿ ನೋವು ಬರೋದು, ಕೀಲು ನೋವು ಬರೋದು ಕೂಡ ಜಾಸ್ತಿ. ಹಾಗೆ ಜಾಯಿಂಟ್ ಹೆಲ್ತ್ ಕೂಡ ಭಾಳ ಇಂಪಾರ್ಟೆಂಟು. ಮಸಲ್ ಹೆಲ್ತ್ ಕೂಡ, ಮಸಲ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾರಲ್ವ, ಮಸಲ್ಸ್ ಕೂಡ ಕೊಲ್ಲಾಜನ್ ಭಾಳ ಇಂಪಾರ್ಟೆಂಟು. ಅದರಲ್ಲಿ ಆ್ಯಕ್ಟಿನ್, ಮೈಸಿನ್, ಎಷ್ಟೊಂದು ಫೈಬರ್ಸ್ ಎಲ್ಲ ಬರುತ್ತೆ. ಸೊ ಮಸಲ್ಸ್ ಹೆಲ್ತ್ ಕೂಡ ಕೊಲ್ಲಾಜನ್ ಭಾಳ ಹೆಲ್ಪ್ ಆಗುತ್ತೆ. ಮತ್ತು ಬೋನ್ ಹೆಲ್ತ್ಗೆ ನಾನು ಹೇಳಿದಂಗೆ ಕೊಲ್ಲಾಜನ್ ಅಂತ ಪ್ರೊಡಕ್ಟ್ ಮಾಡಿದ್ರೆ ನಿಮಗೆ ಕ್ಯಾಲ್ಶಿಯಮ್ಮು, ಫಾಸ್ಫರಸ್ ಎಲ್ಲ ಮಿನರಲ್ಸ್ ಡೆಪಾಸಿಟ್ ಆಗಿ ಬೋನ್ ಸ್ಟ್ರಾಂಗ್ ಆಗುವಂಥದ್ದು. ಸೊ ನಿಮ್ಗೆ ವಯಸ್ಸಾಗ್ತಿದ್ದಂಗೆ, ಎಸ್ಪೆಷಲಿ ಮುಟ್ಟಿಂತ ಹೆಣ್ಮಕ್ಳಿಗೆ ಮತ್ತು 50 ವರ್ಷದ ನಂತರ ನಮ್ಮ ಗಂಡಸರು ಕೂಡ ನಮ್ಮ ಬೋನ್ ಸ್ಟ್ರೆಂತ್, ಆಸ್ಟೋಪೋರೋಸಿಸ್ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದರೆ ಕೊಲ್ಲಾಜನ್ ಕೂಡ ಭಾಳ ಇಂಪಾರ್ಟೆಂಟು. ಸೊ ವಯಸ್ಸಾಗ್ತಕ್ಕಂಥ ಕೊಲ್ಲಾಜನ್ ದೇಹದ ಉತ್ಪತ್ತಿ ಕಡಿಮೆ ಆಗುತ್ತೆ. ನಿಮ್ಮ ಆಹಾರ ಪದಾರ್ಥ ತೊಗೊಳ್ಳೋದು ಕೂಡ ನೀವು ಕಡಿಮೆ ಮಾಡ್ತೀರಾ. ಹಾಗಾಗಿ ಏನಾಗ್ತಾ ಬರ್ತಾ ಎಲ್ಲ ಮಸಲ್ಸು, ಬೋನ್ಸು, ಜಾಯಿಂಟ್ಸು, ಸ್ಕಿನ್ನು ಪ್ರತಿಯೊಂದು ಕೂಡ ಅದರ ಒಂದು ನಾರ್ಮಲ್ ಸ್ಟ್ರೆಂತ್, ನಾರ್ಮಲ್ ವಿಗರ್ನ ಕಡಿಮೆ ಮಾಡ್ಕೊತಾ ಬರುತ್ತೆ. ಸೊ ಪ್ರತಿಯೊಂದು ಆರ್ಗನ್ ಕೂಡ ವಯಸ್ಸಾಗ್ತಾ ಅವಳ ಸ್ಟ್ರೆಂತ್ ಕಡಿಮೆ ಮಾಡ್ಕೊಂಡು ಕ್ಷೀಣಿಸ್ತಾ ಹೋಗುತ್ತೆ. ಕೊಲ್ಲಾಜನ್ ತೊಗೊಳ್ಳೋದು ಎಲ್ಲದಕ್ಕೂ ಭಾಳ ಅನುಕೂಲ ಆಗುತ್ತೆ. ಕೊಲ್ಲಾಜನ್ನ ತೊಗೊಳ್ಳೋದು ಭಾಳ ಇಂಪಾರ್ಟೆಂಟ್. ನ್ಯಾಚುರಲ್ ವೇಸ್ ಹೆಂಗೆ ಸರ್ ಕೊಲ್ಲಾಜನ್ ಪ್ರೊಡಕ್ಷನ್ ದೇಹದಲ್ಲಿ ಉತ್ಪತ್ತಿ ಮಾಡೋದು ಜಾಸ್ತಿ ಮಾಡುವಂಥದ್ದು ಅಂದರೆ, ನಿಮ್ಗೆ ಹೇಳಿದ್ರೆ ಕೊಲ್ಲಾಜನ್ ಉತ್ಪತ್ತಿಗೆ ಬೇಕಾದಂಥ ರಾ ಮೆಟೀರಿಯಲ್ಸ್ ನೀವು ಕೊಟ್ಟರೆ ದೇಹ ತನ್ನಷ್ಟೇ ಕೊಲ್ಲಾಜನ್ ತಾನು ಉತ್ಪತ್ತಿ ಮಾಡ್ಕೊಂಡ್ಬಿಡುತ್ತೆ. ಸೊ ನಾವೆಲ್ಲ ಹೇಳ್ದಂಗೆ ಫುಡ್ ದಟ್ ಸಪೋರ್ಟ್ ಕೊಲ್ಲಾಜನ್ ಮೆಟಾಬಾಲಿಸಮ್, ಕೊಲ್ಲಾಜನ್ ಪ್ರೊಡಕ್ಷನ್, ವೈಟಮಿನ್ ಸಿ ಆಸ್ಕಾರ್ಬಿಕ್ ಆಸಿಡ್ ಇರುತ್ತೆ. ವೈಟಮಿನ್ ಸಿ ರಿಚ್ ಇರುವಂಥ ಫುಡ್ಡು ನಾನು ಹೇಳ್ದಂಗೆ ಎಲ್ಲ ಸಿಟ್ರಸ್ ಫ್ರೂಟ್ಸಲ್ಲಿ ನಿಂಬೆಹಣ್ಣು ಇರ್ಬೋದು, ಕಿತ್ತಲೆ ಹಣ್ಣು, ಮೋಸಂಬಿ, ಅದೆಲ್ಲ ವೈಟಮಿನ್ ಸಿ ರಿಚ್ ಇರ್ತಾನೆ. ವೈಟಮಿನ್ ಸಿ ಕುರಿತಾಗ ಒಂದು ವಿಡಿಯೋ ಮಾಡಿ, ದಯವಿಟ್ಟು ವಿಡಿಯೋ ನೋಡಿ. ನೆಕ್ಸ್ಟ್
ಪ್ರೋಟೀನ್ ಎಗ್ಗಲ್ಲಿ, ಫಿಶಲ್ಲಿ, ಚಿಕ್ಕಲ್ಲಿ, ಮಟನಲ್ಲಿ ಸಿಗುತ್ತೆ. ಮತ್ತು ಬೇಳೆಗಳು, ತೊಗರಿ ಬೇಳೆ, ಉದ್ದಿನ ಬೇಳೆ, ಎಲ್ಲ ಬೇಳೆ ಥರ ಕಾಳುಗಳಲ್ಲೂ ಕೂಡ ಪ್ರೋಟೀನ್ ಜಾಸ್ತಿ ಇರುತ್ತೆ. ಪಟಾಣಿ ಇರ್ಬೋದು, ಪ್ರತಿಯೊಂದಲ್ಲೂ. ಹಾಗಾಗಿ ಪ್ರೋಟೀನ್ ರಿಚ್ ಫುಡ್ ತೊಗೊಳ್ಳೋದು ಭಾಳದು ಕೊಲೆಸ್ಟ್ರಾಲ್ಗೆ. ಮತ್ತು ಬೋನ್ ಗ್ರೋತ್ ಅಂತೀವಿ, ಅದರಲ್ಲೂ ಕೂಡ ಜೆಲಾಟಿನ್ ರಿಚ್ ಫುಡ್. ಸೊ ಈ ಆಹಾರ ಪದಾರ್ಥಗಳನ್ನ ತಾವು ಯಥೇಚ್ಛವಾಗಿ ಬಳಸಿದ್ದೆ ಆದಲ್ಲಿ ನಿಮ್ಮ ಕೊಲ್ಲಾಜನ್ ದೇಹದಲ್ಲಿ ಉತ್ಪತ್ತಿ ಆಗೋಕ್ಕೆ ಭಾಳ ಅನುಕೂಲ ಆಗ್ತದೆ. ಸೊ ಬಿಲ್ಡಿಂಗ್ ಮೆಟೀರಿಯಲ್ ಏನು ಬೇಕು ಅವನ್ನ ರೆಗ್ಯುಲರ್ ತೊಗೊತಾ ಇದ್ರೆ ನಿಮ್ಮ ಎಲ್ಲ ಕೊಲ್ಲಾಜನ್ ದೇಹದಲ್ಲಿ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಹೇಳಿದ ಎಲ್ಲ ಅಂಗಾಂಗಗಳ ಒಂದು ಒಂದು ಆರೋಗ್ಯನೂ ಚೆನ್ನಾಗಿರುತ್ತೆ, ಮತ್ತು ಕಾಂತಿಯುತ ಕೂಡ ಚರ್ಮನೂ ಫಾರ್ಮ್ ಆಗ್ತದೆ. ಸೊ ಹಾಗೆ ಕೊಲ್ಲಾಜನ್ ರಿಚ್ ಫುಡ್ ತೊಗೊಳ್ಳೋದು ಭಾಳ ಒಳ್ಳೆಯದು. ಯಾರ್ಯಾರಿಗೆ ಕೊಲ್ಲಾಜನ್ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಫುಡ್ಡಲ್ಲಿ ಬೇಕು ಅಂತಂದರೆ ಅದರಲ್ಲಿ ಹೈಡ್ರೋಲೈಸ್ಡ್ ಕೊಲ್ಲಾಜನ್ ಪೆಪ್ಟೈಡ್ಸ್ ಅಂತ ಬರುತ್ತೆ, ಅದನ್ನು ನಾವು ತೊಗೋಬೋದು. ಯಾರಿಗೆ ಪ್ರೋಟೀನ್ ಅಂಶ ಕಡಿಮೆ ಇದೆ, ಯಾರು ಪ್ರೋಟೀನ್ ಅಂಶ ಕಡಿಮೆ ತೊಗೊಳ್ತಾರೆ, ಮತ್ತು ಯಾರಿಗೆ ಆಲ್ರೆಡಿ ಚರ್ಮದ್ದೆಲ್ಲ ಸ್ವಲ್ಪ ತೊಂದರೆ ಇದೆ, ಚರ್ಮ ಗ್ರೋತ್ ಚೆನ್ನಾಗಿ ಆಗ್ತಾ ಇಲ್ಲ, ಚರ್ಮದ ಕಾಂತಿ ರಿಂಕಲ್ಸ್ ಎಲ್ಲ ಭಾಳ ಸ್ಟಿಕ್ಕೇಜ್ ಎಲ್ಲ ಆಗ್ತಾ ಇದೆ, ಯಾರು ಜಾಸ್ತಿ ಕೂದಲು ದೂರ್ತಾ ಇದೆ, ಸೊ ಇಂಥವ್ರು ಲೋ ಪ್ರೋಟೀನ್ ಇಂಟೆಕ್ಟ್ ಇದೆ ಅಂಥವ್ರಿಗೆಲ್ಲ ಖಂಡಿತ ಜಾಯಿಂಟ್ ಇಟ್ಕೊಂಡ್ಬಿಟ್ಟು ಮಂಡಿಯವರಿಗೆ, ಸೊ ಈ ರೀತಿ ಅಂಗಾಂಗಗಳ ತೊಂದರೆ ಇರೋರು ಖಂಡಿತ ಕೊಲ್ಲಾಜನ್ ಪೆಪ್ಟೈಡ್ಸ್ನ ತೊಗೋಬೋದು. ನಿಮಗೆ ಪೂರ್ತಿ ಮ್ಯಾಜಿಕಲ್ದವರು ತಕ್ಕ ಮಟ್ಟಿಗೆ ಗ್ಯಾರಂಟಿ ಇಂಪ್ರೂವ್ ಆಗೈತೆ, ಯಾಕಂದರೆ ಕೊಲ್ಲಾಜನ್ ಅವೆಲ್ಲ ಅಂಗಾಂಶಗಳು ಇದ್ದೇ ಇರುತ್ತೆ. ಹಾಗೆ ನೀವು ಅದನ್ನು ಎಕ್ಸ್ಟ್ರಾ ಕೊಲ್ಲಾಜನ್ ಪೆಪ್ಟೈಡ್ ತೊಗೋಬೋದು. ನೀವು ಬರೀ ಒಂದು ವಾರ 10 ದಿವಸ ತೊಗೊಂಡಲ್ಲ, ಮಿನಿಮಮ್ 3 to 4 months ತೊಗೊಳ್ಬೇಕಾಗ್ತದೆ. ತೊಗೊಂಡಾಗಲೇ ಅದರ ಒಂದು ಪ್ರಮಾಣ ಕರೆಕ್ಟಾಗಿ ತೊಗೊಂಡಾಗಲೇ ಆ ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಉತ್ತಮವಾದ ರಿಸಲ್ಟ್ ತರುವಂಥದ್ದು. ಹಾಗೆ ಈ ಥರ ಯಾರ್ಯಾರಿಗೆ ಈ ಥರ ನ್ಯೂನತೆ ಇದೆ, ಪ್ರೋಟೀನ್ ನ್ಯೂನತೆ ಇದೆ, ಅವಾಗೆಲ್ಲ ಖಂಡಿತ ತೊಗೊಳ್ಳೋದ್ರಿಂದ ಭಾಳ ಅನುಕೂಲ ಆಗುತ್ತೆ. ಕೊಲ್ಲಾಜನ್ ಯಾರು ಅವಾಯ್ಡ್ ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಕೆಲವರಿಗೆ ಆಲ್ರೆಡಿ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಅಂತ ತೊಗೊಳ್ಳೋದು ಬೇಡ, ಕೆಲವರು ಲಿವರ್ ಪ್ರಾಬ್ಲಮ್ ಅಂತ ತೊಗೊಳ್ಳೋದು ಬೇಡ. ಖಂಡಿತ ನಾವು ತಮ್ಮ ಡಾಕ್ಟರ್ನ ಒಂದ್ಸಲಿ ಕನ್ಸಲ್ಟ್ ಮಾಡಿದ್ವಿ ಕೊಲ್ಲಾಜನ್ ತೊಗೊಳ್ಬೋದಾ ಅಂತ. ಅವ್ರನ್ನ ಕನ್ಸಲ್ಟ್ ಮಾಡಿ ಅವ್ರ ಪ್ರಿಸ್ಕ್ರಿಪ್ಷನ್ ಅಂತ ತೊಗೊಳ್ಳಿ. ಎದ್ದೋತದೆ ಹೇಗೋ ತೊಗೊಳ್ಳೋದು ಬೇಡ. ಸೊ ನಾನು ಹೇಳ್ದಂಗೆ ಕಿಡ್ನಿ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್ ತೊಗೊಳ್ಳೋದು ಬೇಡ. ಕೆಲವು ಅಲರ್ಜಿ ಇರುತ್ತೆ, ಕೊಲ್ಲಾಜನ್ ತೊಗೊಂಡ್ರೆ ಅಲರ್ಜಿ ಆಗುತ್ತೆ, ಅಂತೂ ಕೂಡ ತೊಗೊಳಕ್ಕಾಗಲ್ಲ, ಅಂತೂ ಕೂಡ ಅವಾಯ್ಡ್ ಮಾಡಿ. ಸೊ ಈ ರೀತಿಯ ಕಾಷನ್ಸ್ ತೊಗೊಂಡು ಯಾರಿಗೆ ನೆಸಿಟಿ ಇದೆ, ಎಷ್ಟು ಡೋಸ್ ತೊಗೋಬೇಕು ಅಂತ ನಿಮಗೆ ಟ್ರೀಟ್ ಮಾಡುವಂತಹ ಫಿಸಿಷಿಯನ್ನ, ಡಾಕ್ಟರ್ಸ್ನ ಡಿಸ್ಕಸ್ ಮಾಡೇ ನಿಮ್ಮ ದೇಹಕ್ಕೆ ಅನುಕೂಲವಾಗುವಂಥ ಒಗ್ಗುವಂಥ ಕೊಲ್ಲಾಜನ್ ಮಾತ್ರ ಉಪಯೋಗಿಸಿ. ಯಾವುದೋ ಕೊಲ್ಲಾಜನ್ ಹೇಗೋ ತೊಗೊಂಡ್ರೆ ಉಪಯೋಗ ಆಗಲ್ಲ. ಸೊ ಡಾಕ್ಟರ್ ಕನ್ಸಲ್ಟ್ ಮಾಡಿ ನಿಮ್ಮ ದೇಹಕ್ಕೆ ಸೂಟ್ ಆಗುವಂಥ ಕೊಲ್ಲಾಜನ್ನ ಖಂಡಿತ ತೊಗೊಂಡ್ರೆ ಒಳ್ಳೆಯದಾಗುತ್ತೆ. ನೋಡೋದ್ರಲ್ಲಿ ಕೊಲ್ಲಾಜನ್ ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ. ಕೊಲ್ಲಾಜನ್ ಮಾತ್ರ ತೊಗೊಂಡ್ಬಿಡ್ತೀನಿ ಅದೊಂದೇ ಆಗೋದು ಸಾಕಾಗಲ್ಲ. ನಾನು ಹೇಳ್ದಂಗೆ ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು, ರೆಗ್ಯುಲರ್ ಡಯಟ್ ತೊಗೋಬೇಕು, ಬ್ಯಾಲೆನ್ಸ್ ಡಯಟ್ ತೊಗೋಬೇಕು, ಮತ್ತು ಸ್ಟ್ರೆನ್ ಅವಾಯ್ಡ್ ಮಾಡಬೇಕು, ಮತ್ತು ಬ್ಯಾಡ್ ಹ್ಯಾಬಿಟ್ಸ್, ನಿಮ್ಮ ಆಲ್ಕೋಹಾಲ್ ತೊಗೊಳೋದು, ಸ್ಮೋಕಿಂಗ್ ಮಾಡುವಂಥದ್ದು, ಮತ್ತು ಸ್ಟ್ರೆಸ್ ತೊಗೊಳೋದು, ನಿದ್ದೆ ಸರಿಯಾಗಿ ಮಾಡಲ್ಲ, ಟೈಮ್ ಸರಿಯಾಗಿ, ಎಲ್ಲ ಆ್ಯಡ್ ಆಗುತ್ತೆ ಅಲ್ವಾ. ಸೊ ಇವೆಲ್ಲ ಲೈಫ್ ಸ್ಟೈಲ್ ಆ್ಯಡ್ ಆಗುತ್ತೆ, ನೀವು ತೊಗೊಳ್ಳೋ ಫುಡ್ ಆ್ಯಡ್ ಆಗುತ್ತೆ, ಎಕ್ಸಸೈಸ್ ಮಾಡೋದು ಅದೆಲ್ಲ ನಿಮ್ಮ ಕೌಂಟ್ ಆಗೇ ಆಗುತ್ತೆ. ಹಾಗಾಗಿ ಕೊಲ್ಲಾಜನ್ನ ಜೊತೆ ಸಪ್ಲಿಮೆಂಟ್ ಥರ ತೊಗೋಬೇಕು. ನೀವು ಗುಡ್ ಹ್ಯಾಬಿಟ್ಸ್ ಮೇಂಟೈನ್ ಮಾಡಬೇಕು, ಎಕ್ಸಸೈಸ್ ರೆಗ್ಯುಲರ್ ಮಾಡಬೇಕು, ನೀರು ಚೆನ್ನಾಗಿ ಕುಡಿಬೇಕು, ಸ್ಟ್ರೆಸ್ ತೊಗೊಳ್ಬಾರ್ದು, ಮೆಡಿಟೇಷನ್, ಧ್ಯಾನ, ಪ್ರಾಣಾಯಾಮ ಮಾಡಿ ಮೆಂಟಲ್ ಹೆಲ್ತ್ನ ಕಾಪಾಡ್ಕೋಬೇಕು. ಎಲ್ಲರ ಜೊತೆ ಕೊಲ್ಲಾಜನ್ ತೊಗೊಂಡಾಗ ನಿಮ್ಮ ಸ್ಕಿನ್ ಹೆಲ್ತು, ಬೋನ್ ಹೆಲ್ತು, ಜಾಯಿಂಟ್ ಹೆಲ್ತ್ ಖಂಡಿತ ಹೆಲ್ಪ್ ಆಗುತ್ತೆ. ಉತ್ತಮವಾದ ವಿಡಿಯೋ ಮಾಡಿದ್ದೀನಿ. ಕೊಲ್ಲಾಜನ್ ಬಗ್ಗೆ ಭಾಳ ಜನ ಗೊತ್ತಿರಲ್ಲ. ಖಂಡಿತ ವಿಡಿಯೋನ ತಮ್ಮ ಬಂಧು ಮಿತ್ರರಿಗೆ, ಫ್ರೆಂಡ್ಸ್ಗೆ, ಫ್ಯಾಮಿಲಿ ಫ್ರೆಂಡ್ಸ್ಗೆ ವಾಟ್ಸಪ್ ಖಂಡಿತ ಫಾರ್ವರ್ಡ್ ಮಾಡಿ, ಅವ್ರು ನೋಡಲಿ. ಮರೆಯ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ತಾವು ಕೂಡ ಇವಾಗ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ 1,31,000 ಸಬ್ಸ್ಕ್ರೈಬರ್ಸ್, ಆದಷ್ಟು ಬೇಗ 2 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಲಿ. ತಮ್ಮ ಆಶೀರ್ವಾದ ಕಂಟಿನ್ಯೂ ಮಾಡಲಿ. ಒನ್ಸ್ ಅಗೇನ್ ವಿಶ್ ಯು ಆಲ್ ಹ್ಯಾಪಿ, ಗುಡ್ ಹೆಲ್ತ್ ಆ್ಯಂಡ್ ಹೆಲ್ತಿ ಲೈಫ್. ಮರೆಯದೇ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ.